ಹಲೋ ಫ್ರೆಂಡ್ಸ್, ನಾನು ಸುಶೀಲಾ, ಮಧು ಅಂಡ್ ಮಮ್ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ನಾವಿವಾಗ ಮೆಜೆಸ್ಟಿಕ್ಕಲ್ಲಿದ್ದೀವಿ ನೋಡಿ ಫ್ರೆಂಡ್ಸ್. ಮೆಜೆಸ್ಟಿಕ್ಕಲ್ಲಿದ್ದೀವಿ, ಧರ್ಮಸ್ಥಳ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ನಾನು ನಮ್ಮ ಫ್ರೆಂಡ್ಸು ಧರ್ಮಸ್ಥಳ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. KSRTC ಬಸ್ಸಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಫ್ರೆಂಡ್ಸ್ 6:30 ಆಗಿದೆ ಈಗ ಸಂಜೆ. ನೈಟ್ ಎಷ್ಟು ಗಂಟೆ ಹೋಗ್ತೀವೋ ಗೊತ್ತಿಲ್ಲ ಫ್ರೆಂಡ್ಸ್. ಬಸ್ಸಲ್ಲಿ ಕಾರ್ತಿಕ ಸೋಮವಾರ, ಇದು 3ನೇ ಸೋಮವಾರ ಅಲ್ವಾ ಅಕ್ಕಮಕ್ಕರೆ? ಹೌದು, 3ನೇ ಸೋಮವಾರ. ನಮ್ಮ ಅಕ್ಕ ಅವರು, ನಮ್ಮ ಫ್ರೆಂಡು, ನಾವೆಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಇದು 3ನೇ ಕಾರ್ತಿಕ ಸೋಮವಾರ. ಹಂಗಾಗಿ ಎಲ್ಲ ನಿಮ್ಮ ವಿಡಿಯೋ ಮಾಡಿ ನಮ್ಮ ಫ್ರೆಂಡ್ಸಿಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನೇತ್ರಾವತಿ ಒಳಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಅಲ್ಲೆಲ್ಲ ನಾನು ವಿಡಿಯೋ ಮಾಡ್ತೀನಿ ಹೋಗುವಾಗ ಮಾಡಿ. ಹಾಂ, ಇದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಕೆಳಗಡೆ. ಅಲ್ಲಿದ್ರಾ? ನದಿ ಫ್ರೆಂಡ್ಸ್, ಈಗ ಜೀಪಲ್ಲಿ ಕುತ್ಕೊಂಡ್ವಿ, ಒಳಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ರ ಜೊತೆ ನಾನು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಮಾರ್ನಿಂಗ್ ಎಷ್ಟು ಚೆನ್ನಾಗಿದೆ ವಾತಾವರಣ. ಇದು 3ನೇ ಕಾರ್ತಿಕ ಸೋಮವಾರ. ಮಳೆ ಏನಿಲ್ಲ, ಆರಾಮಾಗಿದೆ. ಜನ ಸಂದಣಿನೂ ಕಡಿಮೆ ಇದೆ, ಕಮ್ಮಿ ಇದೆ. ಏನಂತೀರಾ ಅಕ್ಕಮಕ್ಕರೆ? ಕಮ್ಮಿ ಇದೆ ಅಮ್ಮ, ಕಡಿಮೆನೇ ಇದೆ ಅಲ್ವಾ? ಕಡೆ ಸೋಮವಾರಕ್ಕೆ ಅರೇಂಜ್ಮೆಂಟ್. ಲಾಸ್ಟ್ ಸೋಮವಾರಕ್ಕೆ ತುಂಬಾ ಜನ ಇರ್ತಾರೆ. ಲಾಸ್ಟ್ ಕಾರ್ತಿಕ ಸೋಮವಾರಕ್ಕೆ ತುಂಬಾ ಜನ ಇರ್ತಾರೆ. ಮತ್ತೆ ಅರೇಂಜ್ ಆಗ್ತಾರೆ. ಹೌದು, ಅರೇಂಜ್ ಆಗ್ತಾರೆ. ಲೈಟ್ ಅರೇಂಜ್ಮೆಂಟ್ ಇದೆ, ಮತ್ತೆ ಡೆಕೋರೇಷನ್. ಲಕ್ಷ ದೀಪೋತ್ಸವ ಅಲ್ವಾ? ಹಂಗಾಗಿ ಭಯಂಕರ ರಶ್ ಇರುತ್ತೆ. ತುಂಬಾ ಚೆನ್ನಾಗಿದೆ. ಹೌದೌದು, ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ತುಂಬ ಚೆನ್ನಾಗಿರುತ್ತೆ. ಇದು 3ನೇ ಕಾರ್ತಿಕ ಸೋಮವಾರ. ಮೀಡಿಯಮ್ ಆಗಿದೆ ಜನ, ಅಂಥ ರಶ್ ಏನಿಲ್ಲ. ಹೌದಿಲ್ಲ? ಹಾಂ. ನೈಟ್ 2 ಗಂಟೆಗೆ ಬಂದ್ವಲ್ಲಕ್ಕ ನಾವು. ನೈಟ್ 2 ಗಂಟೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹೌದು. ತೆಂಗಿನ ಮರಗಳು 400 ಅಲ್ಲ ಫ್ರೆಂಡ್ಸ್. ಒಳಗೆ ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೇನು, ಮತ್ತೆ ಅವರೆಲ್ಲ ತುಂಬ ಹೆಸರುವಾಸಿ ಅಯ್ಯಪ್ಪ ಅಲ್ಲಿಗೆ. ಫ್ರೆಂಡ್ಸ್ ನೋಡಿದ್ರೆ ಒಳಗೆ ಹೋಗೋ ದಾರಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಈಗ 7 o'clock, 7 ಗಂಟೆ ಟೈಮು. ಒಳಗೆ ಹೋಗ್ತಾ ಇದ್ದೀವಿ ನೋಡಿ. ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ. ನೇತ್ರಾವತಿಗೆ ಹೋಗೋ ಹೊಳೆ ದಾರಿ, ನೇತ್ರಾವತಿಗೆ ಹೋಗೋ ಹೊಳೆ ದಾರಿ ಫ್ರೆಂಡ್ಸ್. ಮೂರನೇ ಕಾರ್ತಿಕ ನಾವು ದರ್ಶನಕ್ಕೆ ಬಂದಿದ್ದೀವಿ ಧರ್ಮಸ್ಥಳಕ್ಕೆ. 3ನೇ ಕಾರ್ತಿಕ ಸೋಮವಾರ. ಅಂಥ ರಶ್ ಏನಿಲ್ಲ ಫ್ರೆಂಡ್ಸ್, ಮೀಡಿಯಮ್ ಆಗಿದೆ. ನೋಡಿ ರೋಡಲ್ಲಿ ಎಂಥ ಡೆಕೋರೇಷನ್ ಮಾಡಿದ್ದಾರೆ ನೋಡಿ.
ಅಂಬ್ರೆಲಾಸ್ ಎಲ್ಲ ಇಟ್ಟು ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಧರ್ಮಸ್ಥಳ, ಈ ನೇಚರು, ಇದು ನೋಡೋಕ್ಕೆ ಒಂದು ಚಂದ ಅಲ್ಲ ಫ್ರೆಂಡ್ಸ್. ಮಳೆ ಇಲ್ಲ, ಆರಾಮಾಗಿದೆ, ಆರಾಮಾಗಿ ದರ್ಶನ ಮಾಡ್ಬೋದು. ಲಗೇಜುಗಳನ್ನು ಜಾಗ್ರತೆಯಿಂದ ನೋಡಿಕೊಳ್ಳಬೇಕು. ಒಳಗೆ ಇಲ್ಲದ ಜನರನ್ನ ಪರಿಚಯ ಮಾಡಿಕೊಂಡು ಮೋಸ ಹೋಗಬೇಡಿ. ಪರಿಚಯ ಇಲ್ಲದ ಜನರನ್ನ ಪರಿಚಯ ಮಾಡಿಕೊಂಡು ಮೋಸ ಹೋಗಬೇಡಿ. ಒಳಗೆ ನದಿ ಸ್ನಾನ ಮಾಡೋಣ ಅಂತ, ಕಾರ್ತಿಕ್ ಮಾಸ ಅಲ್ವಾ, ನದಿ ಸ್ನಾನ ಮಾಡೋಣ ಅಂತ ಬಂದ್ವಿ ಫ್ರೆಂಡ್ಸ್. ಅಪರಿಚಿತ ವ್ಯಕ್ತಿಗಳ ಜೊತೆ ನಿಮ್ಮ ಲಗೇಜುಗಳನ್ನು ಕೊಟ್ಟು ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು. ನಿಮ್ಮಲ್ಲಿರುವ ನಗದು, ಒಡವೆ ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನು ಸ್ನಾನ ಮಾಡುವ ಸಂದರ್ಭದಲ್ಲಿ ಇಟ್ಟುಕೊಳ್ಳಲು ಅಸಾಧ್ಯವಾದಲ್ಲಿ ಹತ್ತಿರದಲ್ಲೇ ಇರುವ ಮಾಹಿತಿ ಕಚೇರಿಯಲ್ಲಿ ಕೊಟ್ಟು ರಸೀದಿಯನ್ನು ಪಡೆದುಕೊಳ್ಳಬಹುದು. ಸ್ನಾನ ಮಾಡುವ ಸಂದರ್ಭದಲ್ಲಿ ಇಟ್ಟುಕೊಳ್ಳಲು ಅಸಾಧ್ಯವಾದಲ್ಲಿ ಹತ್ತಿರದಲ್ಲೇ ಇರುವ ಮಾಹಿತಿ ಕಚೇರಿಯಲ್ಲಿ ಕೊಟ್ಟು ರಸೀದಿಯನ್ನು ಪಡೆದುಕೊಳ್ಳಬಹುದು. ಇದಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಇದು ಶಿಕ್ಷಕ ವತಿಯಿಂದ ತೆರೆಯಲ್ಪಟ್ಟ ಮಾಹಿತಿ ಕಚೇರಿ. ನದಿಯ ಪರಿಸರದಲ್ಲಿ ನಿಮಗೆ ಯಾವುದೇ ವ್ಯಕ್ತಿ ಕಸಕಡ್ಡಿಗಳನ್ನು ಹಲೋ ಫ್ರೆಂಡ್ಸ್, ನೋಡಿದ್ರೆ ನದಿಯೊಳಗೆ ಎಷ್ಟು ಜನ ಇದ್ದಾರೆ. ಬೆಳಗ್ಗೆ ನಾವು ಅಲ್ಲಿ ನೋಡಿದಾಗ ಜನನೇ ಇರಲಿಲ್ಲ. ಇಲ್ಲಿ ಬಂದು ನದಿ ಹತ್ರ ನೋಡಿದ್ರೆ ಭಯಂಕರ ಜನ ಇದೆ ಫ್ರೆಂಡ್ಸ್. ಇದನ್ನೆಲ್ಲ ನೋಡ್ತಾ ಇದ್ದರೆ ದರ್ಶನ ನಮ್ಗೆ ಎಷ್ಟೊತ್ತಿಗೆ ಆಗುತ್ತೋ ಅನ್ನೋ ಆಗ್ತಾ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಜನ ಇದೆ. ರೂಮ್ ಹತ್ರ ನಮಗೆ ಜನನೇ ಕಾಣಲಿಲ್ಲ. ಇಲ್ಲಿ ಬಂದು ನೋಡಿ 7:30 ಇಲ್ಲಿ ಬಂದಿದ್ದೀವಿ. ಭಯಂಕರ ಜನ ಇದೆ. ನೀರು ಹರಿತಾ ಇದೆ ಫ್ರೆಂಡ್ಸ್, ಮೀಡಿಯಮ್ಮಾಗಿ ಹರಿತಾ ಇದೆ ನೀರು. ನಿಂತಿಲ್ಲ ನೀರು, ಆರಾಮಾಗಿ ಸ್ನಾನ ಮಾಡ್ಬೋದು. ಹರಿಯ ನೀರಲ್ಲಿ ಸ್ನಾನ ಮಾಡಿದರೆ ಕಾರ್ತಿಕ್ ಮಾಸದಲ್ಲಿ ತುಂಬ ಒಳ್ಳೆಯದಲ್ವಾ. ನೋಡಿ ನೀರು ಹರಿತಾ ಇದೆ. ಹರಿತಾ ಇದೆ ಅಲ್ಲಕ್ಕ ನೀರು. ನೀರು ಹರಿದ್ರೇ ನಮಗೆ ಸಮಾಧಾನ ಅಲ್ವಾ. ನಿಂತು ನೀರಲ್ಲಿ ಸ್ನಾನ ಮಾಡಿದ್ರೆ ಒಂಥರ ಆಗುತ್ತಲ್ವಾ. ಹಾಂ, ನೀರು ಹರಿತಾ ಇದೆ, ನೆಮ್ಮದಿಯಾಗಿ ಸ್ನಾನ ಮಾಡ್ಬೋದು ನಾವು. ಕಚೇರಿಗೆ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ದಲ್ಲಿ ಫ್ರೆಂಡ್ಸ್, ಈಗ ಮಳೆಯಾಳ ಹೋಗೋಣ ಅಂತ ಬಂದಿದ್ದೀವಿ. ಭಯ ಆಗ್ತಾ ಇದೆ, ನೀರು ಹರಿತಾ ಇದೆ. ಅಲ್ಲಿ ಎಲ್ಲ ಅಡ್ಡ ಸೇತುವೆ ಹಾಕಿದ್ದಾರೆ, ಭಯ ಏನಿಲ್ಲ. ಹಾಂ, ನಾನು ಈಜು ಬರುತ್ತೆ ಫ್ರೆಂಡ್ಸ್, ಸ್ವಿಮ್ಮಿಂಗ್ ಬರುತ್ತೆ, ಏನು ಭಯ ಇಲ್ಲ. ನನಗೆ ಸ್ವಿಮ್ಮಿಂಗ್ ಬರುತ್ತೆ. ನಾವೆಲ್ಲ ನಮ್ಮ ತೋಟದ ಮನೆಯಲ್ಲಿ ಈಜು ಹೊಡೆದಿರೋರು ನಾವು. ಕರೆಂಟ್ ರೂಮ್ ಮೇಲಿಂದ ಜಂಪ್ ಮಾಡ್ತಾ ಇದ್ವಿ. ಹ್ಞೂ ರೀ, 7-8 ವರ್ಷಕ್ಕೆ ನಮಗೆ ಈಜು ಕಲಿಸಿದ್ರು ನಮ್ಮ ಪೇರೆಂಟ್ಸು. ಯಾಕೆಂದರೆ ಅವಾಗ ಓಪನ್ ಬಾವಿಗಳಲ್ವಾ, ಹಂಗಾಗಿ ಚಿಕ್ಕ ಮಕ್ಕಳಿಗೆ ಈಜು ಕಲಿಸ್ಬಿಡೋರು ಅವಾಗ ನಮಗೆ. ನನಗೆ ಈಜೆಲ್ಲ ಬರುತ್ತೆ. ಇದೇನು ನೀರು, 4-5 ಮೊಟ್ಟು ನೀರುಗಳಲ್ಲಿ ನಾವು ಈಜು ಹೊಡಿತಾ ಇದ್ವಿ. ಅನುಕೂಲಕ್ಕಾಗಿ ನದಿಯ ಬಲಭಾಗದ ರಸ್ತೆಯ ಪಕ್ಕದಲ್ಲಿ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಎಲ್ಲರೂ ಶೌಚಾಲಯವನ್ನೇ ಉಪಯೋಗಿಸಬೇಕು. ಸುಮ್ಮನೆ ಇಟ್ಕೊಳ್ರಿ. ಸ್ನಾನಕ್ಕೆ ಹೋಗಬಾರದು. ಡ್ಯಾಮ್ನ ಮೇಲೆ ಸ್ನಾನಕ್ಕೆ ಹೋಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸ್ನಾನ ಆದ ಭಕ್ತಾದಿಗಳು ಆದಷ್ಟು ಬೇಗನೆ ಶ್ರೀ ಸ್ವಾಮಿಯ ದರ್ಶನಕ್ಕೆ ತೆರಳಿ. ಸ್ನಾನ ಆದ ಭಕ್ತಾದಿಗಳು ಆದಷ್ಟು ಬೇಗನೆ ಶ್ರೀ ಸ್ವಾಮಿಯ ದರ್ಶನಕ್ಕೆ ತೆರಳಿ. ವಾಹನ ಚಾಲಕರು ಹಾಗೂ ಮಾಲಕರ ಗಮನಕ್ಕೆ, ಪಾರ್ಕಿಂಗ್ ಜಾಗದಲ್ಲಿ ಯಾರು ಕೂಡ ವಾಹನಗಳನ್ನು ತೊಳೆಯಬಾರದು. ವಾಹನಗಳನ್ನು ತೊಳೆಯುವುದು ಕಂಡುಬಂದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಪಾರ್ಕಿಂಗ್ ಜಾಗದಲ್ಲಿ ಯಾರು ಕೂಡ ವಾಹನಗಳನ್ನು ತೊಳೆಯಬಾರದು. ವಾಹನಗಳನ್ನು ತೊಳೆಯುವುದು ಕಂಡುಬಂದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು.
ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಡ್ರೆಸ್ಸಿಂಗ್ ರೂಮ್ನ ವ್ಯವಸ್ಥೆ ಇದೆ. ಮಹಿಳೆಯರು ಇದನ್ನ ಉಪಯೋಗಿಸಿಕೊಳ್ಳಬಹುದು. ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಡ್ರೆಸ್ಸಿಂಗ್ ರೂಮ್ನ ವ್ಯವಸ್ಥೆ ಇದೆ. ಮಹಿಳೆಯರು ಇದನ್ನ ಉಪಯೋಗಿಸಿಕೊಳ್ಳಬಹುದು. ಫಾಸ್ಟ್ ಆಗ್ಬೇಕು. ಒಕ್ಕೈಂದ ಒಂದು ವಿಡಿಯೋ ನೋಡ ಒಕ್ಕೈಂದ ಒಕ್ಕ ಗಿಡ್ಕ ಹಾಂ ಒಕ್ಕೈಂದ ಭಕ್ತಾದಿಗಳು ತಂದಿರುವ ಯಾವುದೇ ಹಳೆಯ ಬಟ್ಟೆ, ಪ್ಲಾಸ್ಟಿಕ್ ಕವರ್ ಹಾಗೂ ಇನ್ನಿತರ ಯಾವುದೇ ಕಸಕಡ್ಡಿಗಳನ್ನು ಪವಿತ್ರವಾದ ನದಿ ನೀರಿಗೆ ಎಸೆಯಬಾರದು. ಭಕ್ತಾದಿಗಳು ತಂದಿರುವ ಯಾವುದೇ ರೀತಿಯ ಹಳೆಯ ಬಟ್ಟೆ, ಪ್ಲಾಸ್ಟಿಕ್ ಕವರ್ ಹಾಗೂ ಇನ್ನಿತರ ಕಸಕಡ್ಡಿಗಳನ್ನು ಪವಿತ್ರವಾದ ನದಿ ನೀರಿಗೆ ಎಸೆಯಬಾರದು. ನದಿ ದಂಡೆಯ ಮೇಲೆ ಇರುವ ಕಸದ ಬುಟ್ಟಿಗೆ ಹಾಕಬೇಕು. ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸ್ನಾನ ಆದ ಭಕ್ತಾದಿಗಳು ಆದಷ್ಟು ಬೇಗನೆ ಶ್ರೀ ಸ್ವಾಮಿಯ ದರ್ಶನಕ್ಕೆ ತೆರಳಿ. ಸ್ನಾನ ಆದ ಭಕ್ತಾದಿಗಳು ಆದಷ್ಟು ಬೇಗನೆ ಶ್ರೀ ಸ್ವಾಮಿಯ ದರ್ಶನಕ್ಕೆ ತೆರಳಿ. ಫ್ರೆಂಡ್ಸ್ 7:30 ಟೈಮ್. ಈಗ ನಾವು ಸ್ನಾನ ಮುಗಿಸಿದ್ವಿ. ಈಗ ದರ್ಶನಕ್ಕೆ ಹೋಗಿ ನಿಂತ್ಕೊಂತೀವಿ ಫ್ರೆಂಡ್ಸ್. ದರ್ಶನ ಎಷ್ಟೊತ್ತಾಗುತ್ತೋ, ಜನ ನೋಡಿದ್ರೆ ತುಂಬ ಇದ್ದಾರೆ. ನಾವು ರೂಮ್ ಹತ್ರ ಬೆಳಿಗ್ಗೆ ನೋಡಿದ್ರೆ ಜನನೇ ಇರಲಿಲ್ಲ. ಹೊಳೆ ಹತ್ರ ಬಂದಾಗ ಭಯಂಕರ ಜನ ಇದೆ ಫ್ರೆಂಡ್ಸ್. ದರ್ಶನ ಎಷ್ಟೊತ್ತಾಗುತ್ತೆ ಅಂತ ಭಯ ಆಗ್ತಾ ಇದೆ. ನೋಡೋಣ. 7:30. ವಾಹನಗಳನ್ನು ತೊಳೆಯುವುದು ಕಂಡು ಬಂದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಡ್ರೆಸ್ಸಿಂಗ್ ರೂಮ್ನ ವ್ಯವಸ್ಥೆ ಇದೆ. ಮಹಿಳೆಯರು ಇದನ್ನ ಉಪಯೋಗಿಸಿಕೊಳ್ಳಬಹುದು. ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಡ್ರೆಸ್ಸಿಂಗ್ ರೂಮ್ನ ವ್ಯವಸ್ಥೆ ಇದೆ. ಮಹಿಳೆಯರು ಇದನ್ನ ಉಪಯೋಗಿಸಿಕೊಳ್ಳಬಹುದು. ಫ್ರೆಂಡ್ಸ್, ಈಗ ಸ್ನಾನ ಮುಗಿಸಿದ್ವಿ. ನಮ್ಮ ಫ್ರೆಂಡು ಅಕ್ಕ ಮಕ್ಕರು ಅಂತ ಹೇಳ್ಬಿಟ್ಟು ಅವರು ರಾಮರಕ್ಷಕ ಹಬ್ಬಕ್ಕೂ ಹೋಗ್ತಾ ಇದ್ದಾರೆ. ನದಿ ದಂಡೆಯಲ್ಲಿ ರಾಮರಕ್ಷಕ ಸ್ತೋತ್ರ ಓದ್ತಾ ಇದ್ದಾರೆ ನದಿ ದಂಡೆಯಲ್ಲಿ. ಇವಾಗ ಇದನ್ನು ನಾವು ಓದ್ಕೊಂಡ್ಬಿಟ್ಟು. ಹಲೋ ಫ್ರೆಂಡ್ಸ್, ನಂದು ಎಲ್ಲೇ ಹೋದರೂ ಯಾವುದೇ ಪ್ಲೇಸ್ಗೆ ಹೋದರೂ ಒಂದು ಗಿಡಗಳದ್ದು ಒಂದು ಸ್ಟೋರಿ ಇರುತ್ತೆ ಫ್ರೆಂಡ್ಸ್. ಒಂದು ಸ್ಟೋರಿ ಏನಾಯಿತು ಗೊತ್ತಾ ಫ್ರೆಂಡ್ಸ್, ನನ್ನ ಹತ್ರ ಹಮರ್ಲಿಲ್ಲಿ ರೆಡ್ ಇತ್ತು, ಯಾವ ಕಲರು ಇರಲಿಲ್ಲ. ನಾನು ಒಂದು ಸರಿ ಧರ್ಮಸ್ಥಳಕ್ಕೆ ಬಂದಾಗ ಇಲ್ಲಿ ಮೇಲ್ಗಡೆ ವಾಶ್ರೂಮ್ ಇದೆ. ಆ ವಾಶ್ರೂಮಿಗೆ ಬರೋಣ ಅಂತ ಬರ್ತಾಯಿದ್ದೆ ಫ್ರೆಂಡ್ಸ್. ಇಲ್ಲಿ ಫುಲ್ಲು ನೋಡಿ ಅಮರ್ಲಿಲ್ಲಿಗಳಿದೆ ನೋಡಿ ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಅಮರ್ಲಿಲ್ಲಿ ಆರೆಂಜು. ಆವಾಗ ನಾನೇನು ಮಾಡಿದೆ, ಮೇ ತಿಂಗಳಲ್ಲಿ ಬಂದಿದ್ದೆ ನಾನು. ಮಾರ್ಚ್ ತಿಂಗಳಲ್ಲಿ, ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ 3 ತಿಂಗಳಲ್ಲಿ ಯಾವುದೋ ಒಂದು ತಿಂಗಳಲ್ಲಿ ನಾನು ಬಂದಿದ್ದೆ. ಆಗ ಇಲ್ಲಿ ನೋಡಿದೆ ಫ್ರೆಂಡ್ಸ್, ಆರೆಂಜ್ ನೋಡಿದೆ. ರೆಡ್ ಇತ್ತು ನನ್ನ ಗಾರ್ಡನಲ್ಲಿ, ಆರೆಂಜ್ ಇರಲಿಲ್ಲ. ನಾನು ಅದನ್ನು ಕಲೆಕ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಈ ಧರ್ಮಸ್ಥಳಕ್ಕೆ ಬಂದಾಗ ಮೇಲ್ಗಡೆ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಫುಲ್ಲು ಆರೆಂಜ್ ಅರಳ್ಬಿಟ್ಟಿತ್ತು ಫ್ರೆಂಡ್ಸ್. ಆವಾಗ ನಾನೇನು ಮಾಡಿದೆ, ಇಲ್ಲಿಂದ 2 ಗಡ್ಡೆ ಎತ್ಕೊಂಡೆ. ಇದು ಧರ್ಮಸ್ಥಳ ನೇತ್ರಾವತಿ ಹೊಳೆ ಪ್ಲೇಸ್ ಆಯಿತಾ. ಅಲ್ಲಿ ಇಲ್ಲಿಂದ ಎತ್ಕೊಂಡೋಗಿ ಇವಾಗ ನಮ್ಮ ಗಾರ್ಡನ್ನಲ್ಲಿ ಈ ಗಡ್ಡೆ ಇದೆ ನೋಡಿ ಫ್ರೆಂಡ್ಸ್. ಅದು ಅಲ್ಲಿದೆ ನೋಡಿ. ಅದು ಈಗ ಬರಲ್ಲ, ಅದು ಹೂವು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬರುತ್ತೆ. ಇವಾಗ ನಮ್ಮ ಗಾರ್ಡನ್ನಲ್ಲಿ ಇದೆ. ಆ ಥರ ನನ್ನ ಗಿಡಗಳ ಸ್ಟೋರಿ. ನಾನು ಎಲ್ಲಿ ಹೋಗ್ತೀನಿ, ನಮ್ಮ ಮನೆಯಲ್ಲಿ ಏನಿರಲ್ಲ, ನಾನು ಏನು ಹುಡುಕ್ತಾ ಇರ್ತೀನಿ, ಅದು ಎಲ್ಲೋ ಒಂದು ಕಡೆ ಸಿಕ್ಕಿಬಿಡುತ್ತೆ. ಪ್ರಕೃತಿ ನಮಗೆ ಅಷ್ಟು ಸ್ಪಂದಿಸುತ್ತೆ ಅಂತ. ನಮಗೆ ಮನಸ್ಸಿದ್ರೆ ಮಾರ್ಗ ಇದ್ದೇ ಇರುತ್ತೆ ಅಂತ ಫ್ರೆಂಡ್ಸ್. ನೋಡಿ, ಇಲ್ಲಿ ಯಾವುದೋ ಬ್ಲೂ ಕಲರ್ ಇದೆ. ಅದು ನನಗೆ ಎತ್ಕಲ್ಲ. ನೋಡೋಣ ಫ್ರೆಂಡ್ಸ್. ನೋಡಿ, ಇದು ಯಾವುದೋ ಒಂದು ಬ್ಲೂ ಕಲರ್ ಇದೆ ನೋಡೋಕ್ಕೆ. ಚೆಂದ ಇದೆ ಫ್ರೆಂಡ್ಸ್. ನೋಡೋಣ ಈ ಬಳ್ಳಿನ ಏನದು ಗೊತ್ತಾಗ್ತಾ ಇಲ್ಲ. ಈ ಬಳ್ಳಿ ಬರುತ್ತಾ, ಮಾರ್ನಿಂಗ್ ಗ್ಲೋರಿ ವೆರೈಟಿನ ಏನು ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಇವು. ಇದು ಬಳ್ಳಿ
ಬುಡ ಎಲ್ಲಿದೆಯೋ ಅಂತ ಗೊತ್ತಾಗ್ತಾ ಇಲ್ಲ. ಅಕ್ಕ ಇವರೇ ಬನ್ನಿ ಇಲ್ಲಿ. ಇದ್ರದಾನ ಇದು ಬಳ್ಳಿ ನೋಡಿ, ಇದ್ರದ್ದೇನ ಮತ್ತೆ ಒಂಚೂರು ಬಳ್ಳಿ ಕಿತ್ಕೊಳ್ಳೋಣ, ಟ್ರೈ ಮಾಡೋಣವಾ? ಹಾಕಿ ಒಂದು ಸ್ವಲ್ಪ ಕಿತ್ಕೊಳ್ಳಿ. ಮತ್ತೆ ಇದೇ ಥರ ನೋಡಿ ಫ್ರೆಂಡ್ಸ್ ನನ್ನ ಗಿಡಗಳು ಕಲೆಕ್ಟ್ ಮಾಡೋದು. ಹಾಂ ನೋಡೋಣ, ಒಂದು ಟ್ರೈ ಮಾಡುವ. ಇದೇನಾ? ಅಯ್ಯೋ ಸ್ವಲ್ಪ ಬೆಳೆದಿದ್ದೀವಿ. ಇದು ಬಳ್ಳಿ ಇದಾ? ಇದು ಇಲ್ಲಿ ಹೆಬ್ಬೆತ್ ನೋಡ್ರಿ. ಇದು ಗಾಂಧಿ ಗೆಡ್ಡೆ, ಅದು ಗಾಂಧಿ ಅಲ್ವಲ್ಲ, ನೀವು ಅವತ್ತು ಗಾಯಕ್ಕೆ ಹಾಕಿದ್ರಲ್ಲ ಅದು ಇದಲ್ಲ? ಬಳ್ಳಿ ಹೆಬ್ಬೆತ್ ನೋಡ್ರಿ ಇದ್ರಾಗ. ಹಂಗೆ ಕಿತ್ಬಿಡೋಣ. ಕಾಡು ಬಿಡು, ಅದೇನು ಬರುತ್ತೆ. ನಾವು ಅಯ್ಯೋ ಬರೀ ಇದು ಬರ್ತೈತಲ್ಲ ರೀ, ಇದು ಬರ್ತಾ ಇಲ್ಲ. ಐತ್ ನೋಡ್ರಿ ಇದ್ರ ಕಿತ್ತ ಬಂತು ನೋಡಿ ಫ್ರೆಂಡ್ಸ್. ನೋಡಿ ಈ ಬಳ್ಳಿ ಬಂತು. ವಿಡಿಯೋ ಇಡು ಫ್ರೆಂಡ್ಸ್. ಇದನ್ನು ತಗೊತಾ ಇದ್ದೀನಿ, ಬರುತ್ತಾ ಟ್ರೈ ಮಾಡೋಣ ಫ್ರೆಂಡ್ಸ್. ನೋಡಿ ಈ ಹೂವು ಎಷ್ಟು ಚೆನ್ನಾಗಿದೆ. ಈ ಗಾಂಧಿ ತೆಗೀರಿ. ಅಮ್ಮ ಎಷ್ಟು ಗಟ್ಟಿ. ಆ ಗಾಂಧಿ ತೆಗೀರಿ. ಯಾವುದು ಇದಾ? ಹಾಂ. ಇದು ನೋಡಿ ಹೆಂಗೆ ಸುಟ್ಕೊಂಡ್ಬಿಟ್ಟಿದೆ. ಮತ್ತು ಅದಕ್ಕೆ ಅದೇ ಇದೆ ಅಲ್ವಾ ಬಳ್ಳಿ ಫ್ರೆಂಡ್ಸ್? ನೋಡಿ ಈ ಬಳ್ಳಿ ನಾನು ಕಲೆಕ್ಟ್ ಮಾಡಿದ್ದೀನಿ. ನೋಡೋಣ ಬರುತ್ತಾ, ಟ್ರೈ ಮಾಡೋಣ ಫ್ರೆಂಡ್ಸ್. ನೋಡಿ ಈ ಥರ ಫ್ರೆಂಡ್ಸ್ ನಂದು ಎಲ್ಲೋದ್ರೂ ಒಂದೊಂದು 3 ಬರಂಗೆ ಹಿಡಿತೇನೆ. ಹಾಂ ನಮ್ಮ ಫ್ರೆಂಡ್ಸಿಗೆ ತೋರಿಸೋಣ. ಈ ಥರ ನಮ್ಮ ಫ್ರೆಂಡ್ಸ್ ಕಲೆಕ್ಟ್ ಮಾಡೋದು. ನೀವು ಕೆಳಗೆ ಹಿಡೀರಿ. ಸಾಕು. 2 ಹೂ ಕಾಣುತ್ತೆ, 3 ಕಾಣುತ್ತೆ. ಕೆಳಗಳಿಂದ ಮೇಲೋಗಿ, ಮೇಲಿಂದ ಕೆಳಗೆ ಬನ್ನಿ. ಈ ಥರ ನಾನು ಗಿಡಗಳನ್ನ ಕಲೆಕ್ಟ್ ಮಾಡೋದು ಫ್ರೆಂಡ್ಸ್. ಇಲ್ಲಿ ಆರೆಂಜ್ ಕಲರು ಅಮರ್ ಲಿಲ್ಲಿ ಬೇಕಾದಷ್ಟಿದೆ ಫ್ರೆಂಡ್ಸ್. ಅಮರ್ ಲಿಲ್ಲಿ ಬೇಕಾದಷ್ಟಿದೆ ಇಲ್ಲಿ. ನಾನು ಕಲೆಕ್ಟ್ ಮಾಡಿ ಒಂದು ತೊಗೊಂಡೋಗಿದ್ದೀನಿ ಫ್ರೆಂಡ್ಸ್. ನೋಡಿ ಹೋಗ್ತಾ ಇದೆ, ಒಳ್ಳೆ ಸ್ನಾನ ಮುಗಿಸಿ. ತುಂಬ ಬಿಸಿಲಿದೆ ನೋಡಿ. 10 ಗಂಟೆಗಾಲೇ ಒಳ್ಳೆ ಬಿಸಿಲು. ಹೌದು, ಕಲೆಕ್ಟ್ ಮಾಡಿಡಿರಿ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಬಳ್ಳಿ ನೋಡಿ ಹೆಂಗೆ ಕವರ್ ಆಗಿಬಿಟ್ಟಿದೆ ಅಲ್ಲ ಬೆಟ್ಟಕ್ಕೆ. ಆ ಬಳ್ಳಿ ನೋಡಿ ಹೆಂಗೆ ಕವರ್ ಆಗಿದೆ. ಇದು ನೋಡಿ ಡಬಲ್ ಆ ಥರ ಮಾಡಿದ್ದಾರೆ ನೋಡಿ. ರೋಡಲ್ಲಿ ಎಂಥ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಕಾರ್ತಿಕ 3ನೇ ಸೋಮವಾರ ಇದೆ. ಡೆಕೋರೇಷನ್ ಡೆಕೋರೇಷನ್ ಎಲ್ಲ ರೋಡ್ಗೆಲ್ಲ 4ನೇದಲ್ಲ 3ನೇದು. 5 ಬರುತ್ತಾ ಇದು? ಫಸ್ಟದು ತೊಗೊಂಡ್ರೆ ಇದು 4ನೇದಾಗುತ್ತೆ ಅಲ್ವಾ? ಕರೆಕ್ಟ್. ಅಮಾವಾಸ್ಯೆಯಿಂದನೇ ಸ್ಟಾರ್ಟ್ ಅಲ್ವಾ? ಹೌದು, 5 ಸೋಮವಾರ ಬರುತ್ತಾ? ಬರೀ ಪಂಚಮಿ ದರ್ಶನ. ಮ್ಯಾಕ್ ಹೋಗ್ಬಾರ್ದು ನಿಮ್ಗೆ. ಚೆನ್ನಾಗಿ ಡೆಕೋರೇಷನ್ ಮಾಡಿದೆ ರೋಡೆಲ್ಲ. ಒಂದು ಮಂತ್ ಫುಲ್ ಹೀಗೆ ರಶ್ ಇರುತ್ತಲ್ಲ ರೀ ಕಾರ್ತಿಕ್ ಮಾಸದಲ್ಲಿ? ಲಾಸ್ಟ್ ಬುಧವಾರ ತುಂಬ ರಶ್ ಇದೆ. ಲಕ್ಷ ದೀಪೋತ್ಸವ ನೆಕ್ಸ್ಟ್ ವಾರ ಬುಧವಾರ ಇದೆ. ಲಕ್ಷ ಹತ್ರ ಒಂದೊಂದು ಥರದ ಹಚ್ಚಾರ ಅವರು. ಕಾರ್ತಿಕ ದಿನ ಒಂದೇ ದಿವಸದ ಯಾಕೆ ಬುಧವಾರ? ಸೋಮವಾರ ಅಲ್ಲ, ನಾಲ್ಕು ಸೋಮವಾರ. ಲಕ್ಷ ದೀಪೋತ್ಸವ ಬಂದಿರೋದು ಒಳೆಯಿಂದ ದೇವಸ್ಥಾನಕ್ಕೆ ಹೋಗ್ತಾ ರೋಡು ನಾಳೆಲ್ಲ ನಾಡಿದ್ದ ಚೆನ್ನಾಗಿದೆ ಬೆಟ್ಟ. ಬರೋ ಬುಧವಾರ ಆರ್ಚ್ ಈ ಎಂಟ್ರಿ ಆಗ್ತಾ ಇದ್ವಿ ದರ್ಶನಕ್ಕೆ.
ಈ ಅಮ್ಮ ನೋಡ್ರಿ ನಮ್ಮದು ಫ್ರೆಂಡ್ಸ್ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಬ್ಯಾಚು ಹೋಗ್ಬಿಟ್ಟಿದೆ. ನಾವು ಫಸ್ಟ್ ಬ್ಯಾಚ್ ತುಂಬ ರಶ್ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ನೋಡಿ ಎಲ್ಲ ಖಾಲಿ ಇದೆ. ಇವಾಗ ನಾವು ಎರಡನೇ ಬ್ಯಾಚಿಗೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಖಾಲಿ ಇದೆ. ನೋಡಿ ಬಾಕ್ಸಸ್ ಎಲ್ಲ ಖಾಲಿ ಇದೆ. ನಾವು ಬೆಳಗ್ಗೆನೇ ಬಂದುಬಿಟ್ಟಿದ್ರೆ ತುಂಬ ರಶ್ ಇರೋದು. ಒಂದು ಬಾಕ್ಸ್ ಮಾತ್ರ ಖಾಲಿ ಇದೆ. ಸೆಕೆಂಡ್ ಬಾಕ್ಸ್ ಹೇಗಿದೆ ನೋಡಬೇಕು ಫ್ರೆಂಡ್ಸ್. ಹಾಂ ನೋಡಿ ಇಷ್ಟು ಖಾಲಿ ಇದೆ ದರ್ಶನಕ್ಕೆ. ನಾವಿವಾಗ 11:30 ಬಂದಿದ್ದೀವಿ ದರ್ಶನಕ್ಕೆ. ಹಾಗಾಗಿ ಒಂದು ಬ್ಯಾಚು ಬೆಳಗಿನ ಬ್ಯಾಚು ಹೊಟ್ಟೋಗ್ಬಿಟ್ಟಿದೆ. ಅದಕ್ಕೆ ಈ ಬಾಕ್ಸ್ಗಳೆಲ್ಲ ಖಾಲಿ ಇದೆ ನೋಡಿ ಫ್ರೆಂಡ್ಸ್. ಮುಂದೆ ಹೇಗಿದೆಯೋ ಗೊತ್ತಿಲ್ಲ, ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಫಸ್ಟ್ ಪ್ರಸಾದನಾ ಏನದು ಉಪ್ಪಿಟ್ಟ? ಫ್ರೆಂಡ್ಸ್ ಉಪ್ಪಿಟ್ಟು ಕೇಸರಿ ಬಾತು ಕೊಡ್ತಾ ಇದ್ದಾರೆ ಪ್ರಸಾದ. ಅದನ್ನು ತಗೊಂಡು ನಾವು ತಿಂದ್ಕೊಂಡು ಮುಂದಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ಕೇಸರಿ ಬಾತು ಪ್ರಸಾದ ಕೊಡ್ತಾ ಇದ್ದಾರೆ. ಚೆನ್ನಾಗಿದೆಯಾ? ಒಂದು ಎತ್ಕೊಂಡು ತಿನ್ಬೋದು. ಅಲ್ಲಿ ಬಾಕ್ಸಲ್ಲಿ ಲೇಟ್ ಆಗ್ಬೋದು. ಬಾಕ್ಸ್ಗಳಿರ್ತಲ್ಲ ಅಲ್ಲಿ. ಹೌದು ರೀ, ನಾವು ನೋಡಿದ್ವಿ. ಇದು ಕಟ್ತಾ ಇದ್ದು ರಶ್ ಕಡಿಮೆ ಇದೆ ಅಂತ ಅನಿಸುತ್ತೆ. ಒಳಗಡೆ ಬಾಕ್ಸಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನಿದೆ ಅಂತ. ಫ್ರೆಂಡ್ಸ್ ಧರ್ಮಸ್ಥಳ ನೋಡಿ ಏನು ಇಂಪ್ರೂವ್ಮೆಂಟ್ ಆಗಿದೆ ನೋಡಿ ಫ್ರೆಂಡ್ಸ್. ಮೊದಲಿಂದ ಯಾವುದೂ ಇಲ್ಲ, ಈಗ ಎಲ್ಲ ಚೇಂಜಸ್ ಆಗಿದೆ ನೋಡಿ ಫ್ರೆಂಡ್ಸ್. ನಮಗೆ ಎಲ್ಲ ಚೇಂಜಸ್ ಆಗಿದೆ ಫ್ರೆಂಡ್ಸ್. 6 ಮಂತ್ಗೆ ಒಂದೊಂದು ಸರಿ ಚೇಂಜ್ ಆಗ್ತಾ ಇರುತ್ತೆ ಧರ್ಮಸ್ಥಳ. ಮೊದಲಿನದೇನೂ ಇಲ್ಲ ಫ್ರೆಂಡ್ಸ್, ಎಲ್ಲ ಚೇಂಜ್, ಎಲ್ಲ ಹೊಸದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಸೇಮ್ ತಿರುಪತಿ ಥರ ನಮಗೆ ಎಲ್ಲ ಅನುಕೂಲಗಳು ಇದೆ. ಫ್ರೆಂಡ್ಸ್ ನೋಡಿ ಖಾಲಿನೇ ಇದೆ ಫ್ರೆಂಡ್ಸ್. ನಮ್ಮ ಅದೃಷ್ಟ ಅನಿಸುತ್ತೆ, ಕ್ಯೂ ತುಂಬ ಖಾಲಿ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಬಾಕ್ಸ್ಗಳೆಲ್ಲ ಖಾಲಿ. ಸೇವಾ ಕೌಂಟರ್. ಹಾಂ ಯಾವುದಕ್ಕೆ? ಹಾಂ ಬಂದೆ ಫ್ರೆಂಡ್ಸ್. ಎಷ್ಟು ಚೇಂಜಸ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನಮಗೆ ಯಾವುದೇ ಸೂರ್ಯನ ಕಿರಣನೇ ನಮ್ಮ ಮೇಲೆ ಬೀಳಲ್ಲ ನೋಡಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆಂದ ಮಾಡಿದ್ದಾರೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ನೋಡಿ. ಹೌದಾ ಹೆಂಗ ಹಂಗೇನಾ? ಓಹೋ ನೋಡಿ ಒಂದು ಬಾಕ್ಸ್ ಫುಲ್ಲಾಗಿದೆ.
ಇವಾಗ ನೆಕ್ಸ್ಟ್ ಬಾಕ್ಸ್ ನಮ್ಮನ್ನು ಕೂಡ ಹಾಕ್ಬೋದು ಫ್ರೆಂಡ್ಸ್. ನೋಡಿ ಒಂದು ಬಾಕ್ಸ್ ಫುಲ್ ಆಗಿದೆ ನೋಡಿ ಫ್ರೆಂಡ್ಸ್. ತಿರುಪತಿಯಲ್ಲಿ ಮಾಡಿದಾಗ ಈಗ ಬಾಕ್ಸ್ಗಳು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಒಂದು ಬಾಕ್ಸ್ ಫುಲ್ ಆಗಿದೆ. ಎಷ್ಟು ವೈಭವವಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಧರ್ಮಸ್ಥಳ. ನಮಃ ಶಿವಾಯ ನಮಃ ಶಿವಾಯ. ಬಂದೆ ಫ್ರೆಂಡ್ಸ್. ಇದು 2ನೇ ಬಾಕ್ಸ್, ಇದು ಫುಲ್ ಆಗಿದೆ. ಇವಾಗ ನಾವು 3ನೇ ಬಾಕ್ಸಿಗೆ ಹೋಗ್ತಿರ್ಬೋದು ಮೋಸ್ಟ್ಲಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು 3ನೇ ಬಾಕ್ಸ್. ಹಾಂ ಫ್ರೆಂಡ್ಸ್, ಇದು ಖಾಲಿ ಇದೆ. ಇವಾಗ ನಾವು ಇಲ್ಲಿಗೆ ಬಂದ್ವಿ ನೋಡಿ, ಈಗ ಬಂದ್ವಿ ಇಲ್ಲಿಗೆ. ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ. ದರ್ಶನ ಎಷ್ಟು ಗಂಟೆಗೆ ಆಗುತ್ತೋ ಗೊತ್ತಿಲ್ಲ. ಒಟ್ಟು ಇಲ್ಲಿ ಬಾಕ್ಸ್ ಒಳಗೆ ನಮ್ಮನ್ನು ಹಾಕ್ತಾರೆ ಫ್ರೆಂಡ್ಸ್, ತಿರುಪತಿ ಥರ ನೋಡಿ. ಇಲ್ಲಿ ನಾವು ಇವಾಗ ಕುತ್ಕೊಂತ ಇದ್ದೀವಿ. ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಗೊತ್ತಿಲ್ಲ. ಏನ್ರಿ, ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಬೋರ್ಡ್ ಬರ್ತಾ ಇದೆ, 3:30ರಿಂದ ಮಧ್ಯಾಹ್ನ 3:30 ಒಳಗೆ ತೆರೆಯಲಿದೆ ನೋಡಿ ಫ್ರೆಂಡ್ಸ್. ಹಾಂ, ಫ್ರೆಂಡ್ಸ್ ಇದೇನು ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ನಿಯರ್ ಬಂದಿದ್ದೀವಿ. ಇನ್ಮೇಲೆ ಮೊಬೈಲು ಒಳಗಡೆ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಚಾಕ್ಲೇಟ್ ಬಿಸ್ಕೆಟ್ ಆಶಾ ಫ್ರೆಂಡ್ಸ್, ಈ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ಅಲ್ವಾ. ಈಗೆಲ್ಲ ನಮಗೆ ರೆಸ್ಟಿಗೆ ಹಾಲುಗಳು ಮೊದಲಿನ ಥರ ತುಂಬ ವ್ಯತ್ಯಾಸ. ತುಂಬ ಲೇಟೆಸ್ಟಾಗಿ ಮಾಡಿದ್ದಾರೆ ನೋಡ್ರಿ ಎಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೇನು ಕಷ್ಟನೇ ಅನ್ಸೋದೇ ಇಲ್ಲ ಈಗ ದರ್ಶನಕ್ಕೆ ಅಲ್ವಾ. ರೆಸ್ಟು ಆಯಿತು. ಆರಾಮಾಗಿ ರೆಸ್ಟ್ ತಗೋಬೋದು ಹಾಲುಗಳಲ್ಲಿ. ಏನಂತೀರ ಅಲ್ವಾ. ಏನು ಇಂಪ್ರೂವ್ ಮಾಡಿದ್ದಾರೆ ನೋಡ್ರಿ, ಭಯಂಕರ ಇಂಪ್ರೂವ್ಮೆಂಟ್. ಅಲ್ಲ, ಅದೇ ದೇವಸ್ಥಾನ ಅಂದ್ಕೊಂಡ್ರ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹಾಲು ಮೀಟಿಂಗ್ ಅಲ್ವಾ. ಭಗವಂತನ ಮಹಿಮೆ ಎಷ್ಟಿದೆ ಅಂತ ನೋಡ್ರಿ. ಏನಂತೀರ. ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಭಕ್ತಿ ಉಕ್ಕಿ ಬರ್ತಾ ಇದ್ದಿದ್ದೆ ಇಲ್ಲಿ ಧರ್ಮಸ್ಥಳದಲ್ಲಿ. ಏನಂತೀರ ರೀ. ಧರ್ಮ ಅಂದ್ರೇನೆ ಇಲ್ಲಿದೆಪ್ಪ ಊಟ ಅಲ್ವಾ. ಒಂದು ಊಟದ್ದಾಗಲಿ ಅಲ್ವಾ, ಕಳ್ತನ ಇಲ್ಲ.
ಆ ಥರ ನಮಗೆ ಧರ್ಮಸ್ಥಳ ಅಂದರೆ ಏನೋ ಒಂಥರ ವಿಶೇಷ. ಹೌದು ಅಲ್ವಾ? ಇಲ್ಲಿಗೆ ಬಂದು ಹೋಗ್ಬಿಟ್ರೆ ನಾವೆಲ್ಲೋ ಬೇರೆ ಎಲ್ಲೋ ಹೋಗಿದ್ದೀವಿ ನಾವು, ಒಂದು ಲೋಕಕ್ಕೆ ಬೇರೆ ಲೋಕಕ್ಕೆ ಹೋಗಿ ಬಂದ್ವಿ ನಾವು ಅನ್ನೋ ಥರ. ಆ ಕಾಡಲ್ಲಿ ಬರೋದಾಗ್ಲಿ ಅಲ್ವಾ, ಆ ಕಾಡೇ ಒಂದು ವಿಶೇಷ, ಆ ಘಾಟೇ ಒಂದು ವಿಶೇಷ. ಟನ್ ಬಂದ್ಬಿಡ್ತು, ನಾವು ಧರ್ಮಸ್ಥಳಕ್ಕೆ ಹೋಗಿ ಬಂದ್ಬಿಟ್ವಿ ಅಂತ ಹೇಳೋದು ಅಲ್ವಾ. ಫಸ್ಟ್ ಒಂದು ಫ್ಯಾಮಿಲಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬಂದರೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ ಅಂತ ಏನೋ ಒಂಥರ ವಿಶೇಷವಾಗಿ ಹೇಳ್ತಾ ಇದ್ರು. ಏನಂತೀರಾ ಅಕ್ಕಮಕ್ಕರೇ? ಹಾಂ ಅಲ್ವಾ? ಧರ್ಮಸ್ಥಳಕ್ಕೆ ಹೋಗ್ತೀವಿ ತಿರುಪತಿ ನೆಕ್ಸ್ಟು ಧರ್ಮಸ್ಥಳ. ನಮ್ಮ ಕರ್ನಾಟಕದಲ್ಲಿ ಫಸ್ಟು ಒಂದು ತಿರುಪತಿ, ಒಂದು ಧರ್ಮಸ್ಥಳ ಅಂದರೆ ಒಂದು ವಿಶೇಷ ಅಲ್ವಾ. ಅದೇ ಧರ್ಮಸ್ಥಳ ಇವತ್ತು ಎಷ್ಟು ಇಂಪ್ರೂವ್ಮೆಂಟ್ ನೋಡ್ರಿ, ಅದೇನಂತೀರ? ಹೌದು. ಅದನ್ನೆಲ್ಲ ಯೂಟ್ಯೂಬಲ್ಲಿ ಹೇಳ್ಬೇಕು. ಹೇಳ್ತಾ ಇದ್ದೀನಿ, ಇಲ್ಲಿ ನೋಡಿ, ಇಲ್ಲಿ ಆನ್ ಇದೆ. ನಮ್ಮ ಫ್ರೆಂಡ್ಸರೆಲ್ಲರೂ ನೀವು ನೋಡ್ತಾ ಇದ್ದೀರಾ? ಹೌದು. ಇವಾಗ ನನ್ನಂತ ನೀವು ನಾವು ಇದು ನೋಡಿದ್ಮೇಲೆ ಅಷ್ಟಿಷ್ಟು ಆನಂದ ಅಲ್ವಾ? ಬರ್ತಾ ಇದ್ವಿ ಇವಾಗ ಅಲ್ವಾ? ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಅಕ್ಕಮಕ್ಕರೇ? ನಾನು ಬಹಳ ವರ್ಷದಿಂದ, ನನಗೀಗ 64 ವರ್ಷ. 64 ವರ್ಷ ಬೇಕಂತ ಮಾಡ್ತಾ ಇದ್ದೀನಿ. 64 ವರ್ಷ. 64 ವರ್ಷ వీడియో తీయమన్న తీసు ಖುಷಿ ಆಗಿದೆ. ಇವಾಗ ತಿಂಗಳಿಗೆ 3 ಸಲ 4 ಸಲ ಬಂದ್ರು ನಮ್ಗೆ ಅಲ್ವಾ ಅಷ್ಟು ಸಂತೋಷ. ಮತ್ತೆ ನಮ್ಗೆ ಅಷ್ಟೇ ವ್ಯವಸ್ಥೆ ಇದೆ, ಈಗ ವ್ಯವಸ್ಥೆ ಇದೆ, ಬಸ್ಸುಗಳು ವ್ಯವಸ್ಥೆ ಇದೆ. ಸಿದ್ದರಾಮಯ್ಯ ಅವರು ಬಿಟ್ಟಿರೋದ್ರಿಂದ ಅಲ್ವಾ, ಹಳ್ಳಿ ಗಾಡುಗಳಲ್ಲಿ ಇರೋರೆಲ್ಲ ಬಂದು ನಮ್ಮ ಸಿದ್ದರಾಮಣ್ಣ ನೆನೆಸ್ಕೊಂಡು ನಾವು ಬರ್ತಾ ಇರ್ತೀವಿ. ಹೆಣ್ಮಕ್ಳು ಎಷ್ಟು ಸಾರಿ ಒಂದೊಂದು ದೇವಸ್ಥಾನ ನಾವು ವರ್ಷದಲ್ಲಿ 3 ವರ್ಷದಲ್ಲಿ ಒಂದು ದೇವಸ್ಥಾನ ನೋಡೋದು, ಈಗ 3 ಸರಿ 4 ಸರಿ ನೋಡ್ತಾ ಇದ್ದೀವಿ. ಅದು ಅದೇ ಏನಂತೀರಾ ಇವ್ರೆ? ಸೇರ್ಬೇಕು. ಹೊರನಾಡು ಅಂತ ನಾವು ಅದೆಷ್ಟು ಸಾರಿ ನೋಡಿದ್ವಿ. ಹೊರನಾಡು ನೋಡ್ತಾ ಇದೀವಿ, ತಿರುಪತಿ ಅಲ್ವಾ, ಎಲ್ಲ ಕಡೆ ನೋಡಿ. ತಿರುಪತಿ ಮುಳಬಾಗ್ಲವರೆಗೂ ಫ್ರೀ ಆಗಿ ಹೋಗಿ ಎಂಜಾಯ್ ಮುಳಬಾಗ್ಲಿಂದ ದುಡ್ಡು ಕೊಟ್ಟು ಹೋಗ್ತಾ ಇದೀವಿ. ಮುಳಬಾಗ್ಲವರೆಗೂ ನಮಗೆ ಫ್ರೀ ಕೊಟ್ಟಿದ್ದಾರೆ. ಆಂಧ್ರ ಬಾರ್ಡರ್ ಹೋಗ್ತೀವಿ. ಮಹಾರಾಷ್ಟ್ರಕ್ಕೆ ಎಷ್ಟು ಈಸಿಯಾಗಿ ಬಂದ್ವಿ ನಾವು. ಕೊಲ್ಲೂರು ಮಹಾಲಕ್ಷ್ಮಿ ಟೆಂಪಲ್, ಬೀದರ್ವರೆಗೂ ಫ್ರೀ ಆಗಿ ಹೋದ್ವಿ. ಅಲ್ಲಿಂದ ಕೊಲ್ಲೂರು ಸೊಲ್ಲಾಪುರ ಮಹಾಲಕ್ಷ್ಮಿ ಹೋದ್ವಿ. ಆ ಕಡೆ ನಮ್ಗೆ ಬರೀ 40 ರೂಪಾಯಿ 50 ರೂಪಾಯಿನಲ್ಲಿ ಹೋಗಿ ಬಂದ್ಬಿಟ್ವಿ. ಯಾವ್ದಕ್ಕೂ ಹೋಗಿ ಬರಕ್ಕೆ ಕೊಲ್ಲಾಪುರ ಮಹಾಲಕ್ಷ್ಮಿ ಎಷ್ಟು ದುಡ್ಡುಗಳು ಖರ್ಚು ಮಾಡಬೇಕಾಗಿತ್ತು. ಅಂಥದ್ದು ಇವತ್ತು ಇವ್ರ ಕಡೆಯಿಂದ ಸಿದ್ದರಾಮಯ್ಯ ಅವರಿಂದ ಅಲ್ವಾ ನಮಗೆ ಇವತ್ತು ಎಷ್ಟು ದೇವತೆಗಳನ್ನೆಲ್ಲ ನೋಡ್ಬಿಟ್ಟಿದ್ದೀವಿ. ಹೆಣ್ಣು ಮಕ್ಕಳಿಗೆ ಇದೊಂದು ಲೋಕನೇ ಆಗೋಯ್ತು, ಫ್ರೀ ಬಸ್ ಬಿಟ್ಟ ಮೇಲೆ. ಏನಂತೀರಕ್ಕ? ಹೌದು. ಆದರೆ ನಮಗೆ ಏನೋ ಒಂಥರ ಖುಷಿ, ಸಂತೋಷ. ನಾನಂತೂ ಲಾಸ್ಟ್ ಟೈಮ್ ಫ್ರೆಂಡ್ಸ್ ನೋಡಿ, ಕಾರ್ತಿಕ ಮಾಸಕ್ಕೆ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಇನ್ನೇನು ಗರ್ಭಗುಡಿ ಒಳಗೆ ಹೊಟ್ಟೋದ್ವಿ. ಈಗ ಮೊಬೈಲ್ ಕಟ್ಟಾಗುತ್ತೆ, ಒಳಗಡೆ ಬಿಡಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲಂಕಾರ. ಧರ್ಮಸ್ಥಳದ ದೇವಸ್ಥಾನ ಭಾಳ ಫೇಮಸ್ ಆಗುತ್ತೆ. ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾರೆ ಹೋಗಿ ನಿಮಗೆ. ನಾನಂತೂ ಫ್ರೆಂಡ್ಸ್ ಒಳಗಡೆನೆ ಬಂದಿದ್ದೀವಿ ನಾವು. ಒಳಗಡೆ ಬಂದಿದ್ದೀವಿ. ನಮ್ಗೆ ಯಾರು ಮೊಬೈಲ್ನೇನು ಚೆಕ್ಕು ಮಾಡಲಿಲ್ಲ, ಮೊಬೈಲೇನು ಇದು ಮಾಡಲಿಲ್ಲ. ನಾನು ವಿಡಿಯೋ ಮಾಡ್ತಾನೆ ಇದ್ದೀನಿ, ಯಾರು ನನಗೇನು ತೊಂದರೆ ಮಾಡಿಲ್ಲ. ಒಳಗಡೆನೂ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಹಾಂ ಓಪನ್ ಇದೆ, ಕಾರ್ನರ್ ಓಪನ್ ಇದೆ, ಖಾಲಿದೆ, ಡೈರೆಕ್ಟ್ ಬಿಟ್ಟಿದ್ದಾರೆ. ಈಗ 4 ಗಂಟೆ ನಾವು ಹೊರಗಡೆ ಬಂದಾಗ. ಇದು ನಾವೊಂದು 3 ಜನ ತಕ್ಷಣ
ಹೋದ್ರೆ ಒಂದಾಗ್ಬೋದು. ಕ್ಯಾಮ್ರಾ ಕೂಡ ಮೊಬೈಲ್ ತೆಗಿತೀನಿ, ಮೊಬೈಲ್ ತೆಗಿತೀನಿ. ಮತ್ತೆ ಅವರೇ ಕರ್ಕೊಂಡು ನೀರು ದಂಡಾಗ್ಬಿಟ್ರೆ ಸುಮ್ಮನೆ ಫ್ರೆಂಡ್ಸ್, ಈಗ ನಾವು ದರ್ಶನ ಮುಗಿಸಿ ಈಗ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ಬಂದ್ವಿ ನೋಡಿ. ಊಟದಲ್ಲಿ ಇವಾಗ 4 ಗಂಟೆ ಆದ್ರೂ ಜನ ನೋಡಿ ಫ್ರೆಂಡ್ಸ್, ಇಷ್ಟು ಜನ ಇದ್ದಾರೆ. 4 ಗಂಟೆ ಈಗ ಇಷ್ಟು ಜನ ಇದ್ದಾರೆ ನೋಡಿ. ಊಟ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂ ಬೆಳಗ್ಗೆಯಿಂದನೂ ಕಂಟಿನ್ಯೂ ಇವಾಗ ಆಗ್ತಾ ಇದ್ದಾರೆ. ಕಂಟಿನ್ಯೂ ಇದೆ. ಟೈಮಿಂಗ್ಸ್ ಇಲ್ಲ, ಟೈಮಿಂಗ್ಸ್ ಇಲ್ಲ, ಹಾಕ್ತಾನೆ ಇದ್ದಾರೆ. ಅಲ್ಲ ನೋಡಿ, 4 ಗಂಟೆ ಆದ್ರೂ ಸ್ಟಾಪ್ ಇಲ್ಲ ಅಲ್ವಾ. ಧರ್ಮಸ್ಥಳ ಪ್ರಸಾದ ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಪಾಯಸ, ಒಂದು ಪಲ್ಯ ಫಸ್ಟು ಬಡಿಸಿದ್ದಾರೆ. ಈಗ ಅನ್ನ ಸಾರು ಬಡಿಸಿದ್ದಾರೆ ಫ್ರೆಂಡ್ಸ್. ಸಮಯ ಹಾಕಿ ಸ್ವಲ್ಪ ಹಾಕಿ ಸ್ವಲ್ಪ ಹಾಂ. ಸಮಯ ಇಟ್ಕೊಳ್ಳಿ, ಸುಮ್ಮನೆ ನೀವು ಇಟ್ಕೊಳ್ಳಿ ಸಾಕು. ಇಟ್ಕೊಳ್ಳಿ, ನಾನು ಓಪನ್ ಮಾಡಿದ್ದೀನಿ. ದೀಪ ಅಂತ ಮನೆಯಿಂದ ಶಾಂಭವಿ ವಿಲಾಸ ಎಂಬ ಪುರಾಣ ಪುಣ್ಯ ಕಥಾಭಾಗವನ್ನು ಸೇವೆ ಸೌರಾಯವಾಗಿ ಆರಂಭಿಸಿರುವರು. ಕಲಾಭಿಮಾನಿಗಳೆಲ್ಲರಿಗೂ ಆದರದ ಸ್ವಾಗತ. ಇಂದು ಸಂಜೆ 2:07ರಿಂದ ರಾತ್ರಿ 12 ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತಲಕ್ಷ್ಮಿ ಸಭಾಂಗಣದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾ ದೋಷಿತ ಯಕ್ಷಗಾನ ಮಂಡಳಿ ಧರ್ಮಸ್ಥಳ ಇವರು ಶಾಂಭವಿ ವಿಲಾಸ ಎಂಬ ಪುರಾಣ ಪುಣ್ಯ ಕಥಾಭಾಗವನ್ನು ಸೇವೆ ಬದಲಾಟವಾಗಿ ಆಡಿಕೊಳ್ಳುತ್ತಿರುವರು. ಎಲ್ಲ ಕಲಾಭಿಮಾನಿಗಳಿಗೆ ಆದರದ ಸ್ವಾಗತ. ಮಾಡ್ತಾ ಇದ್ದಾರೆ ಒಬ್ಬೊಬ್ರು.
ಏನು ಅದೇ ನೀವು ಎತ್ತಲಿಕ್ಕಿಲ್ಲ, ಅದಾಗೆ ನೀವು ಓಡಲಿಕ್ಕಿಲ್ಲ, ಇಟ್ಟದ್ದು ಮಾತ್ರ ಅಲ್ಲಿ ಇಟ್ಟಬೇಡಿ. ಈಗಲೇ ಕಟ್ ಮಾಡಲಿಲ್ಲ. ಸರಿ ತಗೊಳ್ರಿ, ಮಾಡಿದ್ದು. ಲಾಸ್ಟ್ ಕಾರ್ತಿಕಕ್ಕೆ ಎಲ್ಲ ಡೆಕೋರೇಷನ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳ. ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ ನೋಡಿ. ಹಲೋ ಫ್ರೆಂಡ್ಸ್, ಈಗ ಧರ್ಮಸ್ಥಳದ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಇವಾಗ ಸುಬ್ರಹ್ಮಣ್ಯ ಬಸ್ಸು.